ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ 25ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ, ಅದೆಲ್ಲವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಸದ್ಯಕ್ಕೆ ಇರಾನ್ನ ಶಕ್ತಿಯನ್ನು ನಾವು ಗಮನಿಸ್ತಾ ಇದ್ರೆ ಎಲ್ಲರೂ ಅಂದ್ಕೊಂಡಿದ್ವಿ 2000 ಕಿಲೋಮೀಟರ್ ವರೆಗೆ ಅವರ ಕ್ಷಿಪಣಿಗಳು ಸಾಗಬಲ್ಲವು ಅಂತ. ಅಂದ್ರೆ ಇಸ್ರೇಲ್, ಮಧ್ಯಪ್ರಾಚ್ಯ ರಾಷ್ಟ್ರ, ಗಲ್ಫ್ ಕಂಟ್ರೀಸ್ ಇದೆಲ್ಲವನ್ನು ಕೂಡ ಕವರ್ ಮಾಡಬಹುದು ಎನ್ನುವಂತ ರೀತಿಯಲ್ಲಿ. ಆದರೆ ಇತ್ತೀಚೆಗೆ ಇರಾನ್ ಒಂದು ದಾಳಿಯನ್ನ ಮಾಡಿತು. ಈ ಹಿಂದೂ ಮಹಾಸಾಗರದಲ್ಲಿ ಇರುವಂತಹ ಐಲ್ಯಾಂಡ್ ಒಂದರ ಮೇಲೆ ದಾಳಿ ಮಾಡಿತು. ಅಮೆರಿಕ ಹಾಗೆ ಬ್ರಿಟನ್ನ ಜಂಟಿ ಸೇನಾ ನೆಲೆ ಇರುವಂತಹ ಪ್ರದೇಶ ಅದು ಇರಾನ್ನಿಂದ 4000 ಕಿಲೋಮೀಟರ್ ದೂರ. ಆಗ ಸಹಜವಾಗಿ ಒಂದಷ್ಟು ಚರ್ಚೆ ಶುರುವಾಯಿತು. ಇರಾನ್ ಅನ್ನು ಅಷ್ಟು ಸುಲಭವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ, ಅವರು ತಮ್ಮ ಶಕ್ತಿಯನ್ನ ಹಂತ ಹಂತವಾಗಿ ವೃದ್ಧಿಸಿಕೊಂಡಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಅದೇನೇ ಆದರೂ ಕೂಡ ಒಂದಂತೂ ಅಮೆರಿಕಾಗೆ ಗೊತ್ತಿದೆ, ಇರಾನ್ನಿಂದ ಅಮೆರಿಕ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗಿನ ಡಿಸ್ಟೆನ್ಸ್ ಇದೆ. ಆ ಕಾರಣಕ್ಕಾಗಿ ಇರಾನ್ ಏನು ಮಾಡ್ತಿದೆ ಅಂದ್ರೆ ಅಮೆರಿಕದ ಸೇನಾ ನೆಲೆಗಳು ಇರುವಂತ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ, ಗಲ್ಫ್ ಕಂಟ್ರೀಸ್ಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ದಾಳಿ ಪ್ರತಿ ದಾಳಿ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆ ಅಮೆರಿಕದಲ್ಲೂ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ. ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಅಮೆರಿಕದ ಪ್ರಮುಖ ನಾಯಕರು ವಾಸ ಇರುವಂತಹ ಪ್ರದೇಶದಲ್ಲಿ ನಿಗೂಢವಾಗಿ ಡ್ರೋನ್ಗಳ ಹಾರಾಟ ಶುರುವಾಗಿತ್ತು. ಹೀಗಾಗಿ ಅಮೆರಿಕಗೆ ಸಣ್ಣದಾದ ಆತಂಕ ಶುರುವಾಗಿತ್ತು. ಇದರ ಹಿಂದೆ ಏನಾದರೂ ಇರಾನ್ ಕೈವಾಡ ಇರಬಹುದಾ, ಈ ಡ್ರೋನ್ಗಳು ಹಾರಾಟವನ್ನ ಯಾಕೆ ನಡೆಸ್ತಾ ಇದ್ದಾವೆ ಅಂತ ಹೇಳಿ ಎಲ್ಲಿಯವರೆಗೆ ಚರ್ಚೆ ಶುರುವಾಗಿತ್ತು ಅಂದ್ರೆ ಅಮೆರಿಕದ ಆ ಪ್ರಮುಖ ನಾಯಕರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಅದು ಒಂದು ಬೆಳವಣಿಗೆ ಆಗಿತ್ತ. ಈಗ ಆಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಅಮೆರಿಕದ ಅತಿ ದೊಡ್ಡ ಆಯಿಲ್ ರಿಫೈನರಿ ಕೇಂದ್ರದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಆ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊದಲ ಸುದ್ದಿಯಾಗಿ ಅದನ್ನ ಗಮನಿಸೋಣ, ಏನಾಗಿದ್ದು ಅಂತ ಹೇಳಿ. ಬಂಧುಗಳೇ, ಅಮೆರಿಕದ ಟೆಕ್ಸಾಸ್ ನಲ್ಲಿ ಇರುವಂತಹ ಫೋರ್ಡ್ ಆರ್ಥರ್ನಲ್ಲಿ ಇರುವಂತಹ ವ್ಯಾಲರೋ ಆಯಿಲ್ ರಿಫೈನರಿ ಕೇಂದ್ರದಲ್ಲಿ ಸೋಮವಾರ ಸಂಜೆ ದೊಡ್ಡ ಮಟ್ಟಿಗಿನ ಸ್ಫೋಟ ಸಂಭವಿಸಿದೆ. ದಟ್ಟವಾದಂತಹ ಹೊಗೆ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸಿಕೊಂಡಿದೆ. ಹೀಗಾಗಿ ಒಂದಷ್ಟು ಹೊತ್ತುಗಳ ಕಾಲ ತೀರಾ ಆತಂಕದ ಪರಿಸ್ಥಿತಿ ಇತ್ತು. ಅಲ್ಲಿದ್ದಂಥ ಜನರನ್ನು ಕೂಡ ಸ್ಥಳಾಂತರ ಮಾಡಲಾಯಿತು. ಜೊತೆಗೆ ಜನರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಯಿತು. ಸದ್ಯ ಅಂದ್ರೆ ಆಯಿಲ್ ರಿಫೈನರಿ ಕೇಂದ್ರ ಸ್ಫೋಟ ಅಂದಾಗ ನಿಮಗೆ ಹೊಗೆ ಯಾವ ರೀತಿಯಾಗಿರುತ್ತೆ ಗೊತ್ತಿದೆ. ಸಹಜವಾಗಿ ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಕಾರಣಕ್ಕಾಗಿ ಅದರ ಬಗ್ಗೆಯೂ ಕೂಡ ಒಂದಷ್ಟು ಮುನ್ನೆಚ್ಚರಿಕೆ ಅಂಥದ್ದೆಲ್ಲವನ್ನು ಕೂಡ ತೆಗೆದುಕೊಳ್ಳಲಾಗ್ತಿದೆ. ಸಹಜವಾಗಿ ಆ ಪರಿಸರದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈ ಆಯಿಲ್ ರಿಫೈನರಿ ಕೇಂದ್ರ ಅಮೆರಿಕಗೆ ಯಾಕೆ ಮುಖ್ಯ ಅಂದ್ರೆ ಅಮೆರಿಕದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಅದು. ಪ್ರತಿ ದಿನ ಅಲ್ಲಿ 4,35,000 ಬ್ಯಾರಲ್ ಕಚ್ಚಾ ತೈಲವನ್ನ ಸಂಸ್ಕರಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಆ ಆಯಿಲ್ ರಿಫೈನರಿ ಕೇಂದ್ರದಿಂದಲೇ ಸಾಕಷ್ಟು ದೇಶಗಳಿಗೆ ಆಯಿಲ್ ಅನ್ನ ಕೂಡ ರಫ್ತು ಮಾಡಲಾಗುತ್ತೆ. ಇದು ಜಾಗತಿಕವಾಗಿ ಪರಿಣಾಮ ಬೀರೋದಂದ್ರೆ ಈಗಾಗಲೇ ತೈಲ ತರಣ ಸೃಷ್ಟಿಯಾಗಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಕೋವಿಡ್ ನಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಸಿದ್ಧ ಆಗಬೇಕು ಅಂತ. ಯಾಕಂದ್ರೆ ಮುಂದೊಂದು ದಿನ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು, ಯುದ್ಧ ಇದೇ ರೀತಿಯಾಗಿ ಮುಂದುವರಿತು ಅಂತ ಆದ್ರೆ ಪೆಟ್ರೋಲ್ ಡೀಸೆಲ್ಗೂ ಸಮಸ್ಯೆ ಉಂಟಾಗಬಹುದು, ಯಾವುದನ್ನು ಕೂಡ ಹೇಳೋಕ್ಕಾಗೋದಿಲ್ಲ. ಈಗ ಅತಿ ದೊಡ್ಡ ಆಯಿಲ್ ರಿಫೈನರಿ ಕೇಂದ್ರವೊಂದರಲ್ಲಿ ಸ್ಫೋಟ ಸಂಭವಿಸಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ತೈಲ ಮಾರುಕಟ್ಟೆಯಲ್ಲಿ ಮತ್ತಷ್ಟು ತಲ್ಲಣ ಎಲ್ಲವೂ ಕೂಡ ಸೃಷ್ಟಿಯಾಗುತ್ತೆ. ಅದೆಲ್ಲವೂ ಕೂಡ ಬೇರೆ ವಿಚಾರ. ಆದ್ರೆ ಈಗ ಚರ್ಚೆ ಆಗ್ತಿರೋದು ಈ ಸ್ಫೋಟದ ಹಿಂದೆ ಯಾರಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಅಮೆರಿಕ ಹೇಳ್ತಾ ಇದೆ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅವರು ಹೇಳ್ತಾ ಇರೋದು ಪ್ರಾಥಮಿಕವಾಗಿ ಅವರು ಕಂಡುಕೊಂಡಂತ ವಿಚಾರ ಅಂದ್ರೆ ಇಂಡಸ್ಟ್ರಿಯಲ್ ಹೀಟ್ ಕಾರಣಕ್ಕಾಗಿ ಅಥವಾ ಕೆಲ ಲೋಪದೋಷಗಳ ಕಾರಣಕ್ಕಾಗಿ ಈ ರೀತಿಯಾಗಿ ಅಲ್ಲಿ ಸ್ಫೋಟ ಸಂಭವಿಸಿರಬಹುದು. ಅಂದ್ರೆ ಹೀಟ್ ಓವರ್ ಆಗಿ ಅಲ್ಲಿ ಸ್ಫೋಟ ಸಂಭವಿಸಿರಬಹುದು ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ. ಆದರೂ ಕೂಡ ನಾವು ತನಿಖೆಗೆ ಆದೇಶವನ್ನ ಮಾಡಿದ್ದೇವೆ ಅಂತ ಹೇಳಿ. ಅದರ ಆಚೆಗೂ ಕೂಡ ಇರಾನ್ ಕೈವಾಡಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಮುಂಚೆ ಆದ್ರೆ ಎಲ್ಲರೂ ಹೇಳ್ತಾ ಇದ್ರು ಸಾಧ್ಯನೇ ಇಲ್ಲ ರೀ, ಇರಾನ್ ಹತ್ರ ಅಂತ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅಂತ ಶಕ್ತಿ ಇಲ್ಲವೇ ಇಲ್ಲ ಅಂತ ಹೇಳಿ. ಆದ್ರೆ ಈಗ ಇರಾನ್ನ ಶಕ್ತಿಯನ್ನು ಅಷ್ಟು ಸುಲಭಕ್ಕೆ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅಮೆರಿಕದ 6 ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಅಮೆರಿಕದ ಡ್ರೋನ್ಸ್ಗಳನ್ನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಇರಾನ್ನ ಮಿಸೈಲ್ಗಳು 4,000 ಕಿಲೋಮೀಟರ್ ದೂರದವರೆಗೆ ಹೋಗಬಲ್ಲವು ಅನ್ನೋದು ಕೂಡ ಗೊತ್ತಾಗಿದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಯಾವ ರೀತಿಯಾಗಿ ದಾಳಿ ಮಾಡ್ತು ಅಂದ್ರೆ ಗಲ್ಫ್ ರಾಷ್ಟ್ರಗಳಿಗೆ ಸುಧಾರಿಸಿಕೊಳ್ಳೋಕೆ ಸಾಕಷ್ಟು ಸಮಯ ಬೇಕು. ಆ ಪರಿಯಾದಂತ ದಾಳಿಯನ್ನು ಮಾಡ್ತು. ಹೀಗಾಗಿ ಇರಾನ್ ಅನ್ನ ಅಷ್ಟು ಸುಲಭವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಆ ರೀತಿಯಲ್ಲೂ ಕೂಡ ಒಂದಷ್ಟು ವಿಶ್ಲೇಷಣೆ ಚರ್ಚೆ ನಡೀತಾ ಇದೆ. ಅದೇನಪ್ಪ ಅಂದ್ರೆ ಒಂದು ಇರಾನ್ ಸೈಬರ್ ದಾಳಿಯ ಮೂಲಕ ಇಂಥದ್ದೊಂದು ಸ್ಫೋಟವನ್ನ ಮಾಡಿರಬಹುದು, ಅಥವಾ ರಷ್ಯಾ ಏನಾದರೂ ಇಂಥದ್ದೊಂದು ಸೈಬರ್ ದಾಳಿಯನ್ನ ಮಾಡಿರಬಹುದು ಎನ್ನುವಂತ ರೀತಿಯಲ್ಲಿ.
ಅಥವಾ ಇರಾನ್ ಅಮೆರಿಕದ ಒಳಗಡೆಯೇ ಏನೋ ಒಂದು ತಂತ್ರವನ್ನ ಮಾಡಿ ಅಲ್ಲಿ ಸ್ಫೋಟಗೊಳ್ಳುವ ರೀತಿಯಲ್ಲಿ ಮಾಡ್ತಾ ಇಂಥದ್ದೊಂದು ಚರ್ಚೆಯೂ ಕೂಡ ಇದೆ. ಆದರೆ ಇದು ತುಂಬಾ ಬೇಗ ಅನ್ಸುತ್ತೆ ಈ ರೀತಿಯಾಗಿ ನಾವು ಅನುಮಾನವನ್ನು ವ್ಯಕ್ತಪಡಿಸೋದು. ಆದರೆ ಈಗ ಯುದ್ಧದ ವಾತಾವರಣ ಇರುವಂತಹ ಕಾರಣಕ್ಕಾಗಿ ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ನಡೀತಿರುವಂತಹ ಕಾರಣಕ್ಕಾಗಿ ಯಾವುದನ್ನು ಕೂಡ ನಾವು ಅಲ್ಲಗಳೆಯುವ ಹಾಗಿಲ್ಲ. ಯಾಕಂದ್ರೆ ಇವತ್ತು ಜಗತ್ತಿನಲ್ಲಿ ಯಾವ ರಾಷ್ಟ್ರವೂ ಕೂಡ ಸೇಫ್ ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ. ಮುಂಚೆ ಆದ್ರೆ ಹೇಳ್ತಾ ಇದ್ವಿ ಅಮೆರಿಕ ವಿಶ್ವದ ದೊಡ್ಡಣ್ಣ, ಬಲಿಷ್ಠ ರಾಷ್ಟ್ರ, ಅಮೆರಿಕವನ್ನ ಟಚ್ ಮಾಡೋದಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಈಗ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಟ್ಟಿದೆ. ಅಲ್ಲಿ ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾದಲ್ಲಿ ಸಿದ್ಧನಾಗಿ ನಿಂತ್ಕೊಂಡು ಬಿಟ್ಟಿದ್ದಾನೆ. ಅಮೆರಿಕವನ್ನು ಟಚ್ ಮಾಡ್ತೀನಿ ನಾನು ಎನ್ನುವಂತ ರೀತಿಯಲ್ಲಿ. ಅಂದ್ರೆ ಅಮೆರಿಕವನ್ನು ತಲುಪಬಲ್ಲಂತ ಮಿಸೈಲ್ಗಳನ್ನ ಅವ್ರು ಕಂಡುಹಿಡಿದುಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಯಾವ ರಾಷ್ಟ್ರವೂ ಕೂಡ ಸೇಫ್ ಎನ್ನುವಂತ ಸ್ಥಿತಿಯಲ್ಲಿ ಇಲ್ಲ. ಗೊತ್ತಿಲ್ಲ ಏನು ಎತ್ತ ಅಂತ ಹೇಳಿ. ಸದ್ಯಕ್ಕೆ ಅಂಥದ್ದೊಂದು ಸ್ಫೋಟ ಆಗಿದೆ. ಅಮೆರಿಕದಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ತೈಲ ಮಾರುಕಟ್ಟೆಯಲ್ಲಿ ಮತ್ತಷ್ಟು ತಲ್ಲಣ ಉಂಟಾಗುವಂತ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಈಗ ಎರಡನೇ ಸುದ್ದಿಯ ವಿಚಾರಕ್ಕೆ ಬರ್ತೀನಿ. ನಿನ್ನೆಯೂ ಕೂಡ ಆ ಸುದ್ದಿಯನ್ನು ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದೆ. ಅದು ಅಮೆರಿಕ ಒಂದು ರೀತಿಯಲ್ಲಿ ಇರಾನ್ ಮುಂದೆ ಶರಣಾಯ್ತಾ ಎನ್ನುವಂತ ಚರ್ಚೆ ಜೋರಾಗಿ ನಡೀತಾ ಇದೆ. ಶರಣಾಯ್ತಾ, ಮಂಡಿ ಹೊರ್ತಾ, ತಲೆಬಾಗ್ತಾ, ಸೋಲ್ತಾ ಇಂತಹ ಪದ ಬಳಕೆಯನ್ನ ಸಾಕಷ್ಟು ಕಡೆಗಳಲ್ಲಿ ಮಾಡಲಾಗ್ತಾ ಇದೆ. ಮೊದಲಾಗಿದ್ರೆ ಹೇಗಿತ್ತು ಅಂದ್ರೆ ನಮ್ಮ ಮಾಧ್ಯಮಗಳ ಸುದ್ದಿ ಹೇಗೆ ಬರ್ತಾ ಇತ್ತು ಅಂದ್ರೆ ಇರಾನ್ ಉಡೀಸ್, ಇರಾನ್ ಡಮಾರ್, ಇರಾನ್ ಹಾಗಾಯ್ತು, ಇರಾನ್ ಕತೆ ಮುಗಿದು ಹೋಯ್ತು ಅಂತ ಹೇಳಿ. ಆದ್ರೆ ಬರ್ತಾ 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 ಈಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಎನ್ನುವ ಹಂತಕ್ಕೆ ಬಂದುಬಿಟ್ಟಿದೆ. ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಪೋಸ್ಟ್ ಬಂತು. ಇರಾನ್ ಜೊತೆಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ, ಅದು ಫಲಪ್ರದ ಆಗುವ ರೀತಿಯಲ್ಲಿದೆ, ಮಾತುಕತೆ ಮುಂದುವರಿಯುತ್ತೆ. ಹೀಗಾಗಿ 5 ದಿನಗಳ ಕಾಲ ಇರಾನ್ನ ವಿದ್ಯುತ್ ಸ್ಥಾವರ, ಅಣುಸ್ಥಾವರಗಳ ಮೇಲೆ ದಾಳಿ ಮಾಡದಂತೆ ಸೇನೆಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿ. ಅಂದ್ರೆ ತಾತ್ಕಾಲಿಕ 5 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಅಂತ ಹೇಳಿ. ಮೊದಲು ಟ್ರಂಪ್ ಹೇಳಿದ್ದೇನು 48 ಗಂಟೆಗಳ ಕಾಲ ಟೈಮ್ ಕೊಡ್ತೀನಿ, ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡ್ತೀನಿ ಅಂತ. ಇರಾನ್ ಅದಕ್ಕೆ ಏನು ಹೇಳ್ತು ಅಂದ್ರೆ ಇಲ್ಲಿ ಗಲ್ಫ್ ಕಂಟ್ರೀಸ್ಗಳಲ್ಲಿ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ವಿದ್ಯುತ್ ಸ್ಥಾವರಗಳು, ಜಲಸ್ಥಾವರಗಳಿದ್ದಾವಲ್ಲ ಅದನ್ನ ನಾನು ಉಡಿಸ್ ಮಾಡ್ತೀನಿ, ನಮ್ಮನ್ನೇನಾದ್ರೂ ಟಚ್ ಮಾಡಿದ್ರಿ ಅಂತ ಆದ್ರೆ ಜೊತೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀವಿ, 48 ಗಂಟೆಗಳ ಕಾಲ ಗಡುವು ಅದೆಲ್ಲ ನಮಗೆ ಲೆಕ್ಕಕ್ಕೆ ಇಲ್ಲ ಎನ್ನುವ ರೀತಿಯಲ್ಲಿ ಇರಾನ್ ಕಡೆಯಿಂದಲೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂತು. ಸಹಜವಾಗಿಯೇ ಯುದ್ಧದ ತೀವ್ರತೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಎನ್ನುವಂತ ಚರ್ಚೆ ನಡೀತಾ ಇತ್ತು. ಹೀಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಂಥದ್ದೊಂದು ಪೋಸ್ಟ್ ಬಂತು. ಆ ಪೋಸ್ಟ್ ಬರ್ತಾ ಇದ್ದ ಹಾಗೆ ಸಹಜವಾಗಿ ಎಲ್ಲರೂ ಚರ್ಚೆ ಮಾಡಿದ್ದು ಅಮೆರಿಕ ಶರಣಾಗಿ ಬಿಡ್ತಾ ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಅಮೆರಿಕ ಇದ್ರಲ್ಲಿ ಬಹಳ ಪೆಟ್ಟು ತಿಂತು. ಅಮೆರಿಕ ತಪ್ಪು ಲೆಕ್ಕಾಚಾರವನ್ನು ಮಾಡಿಬಿಡ್ತು. ಯಾಕಂದ್ರೆ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಇರಾನ್ ಶಕ್ತಿ ನೋಡಿ ನಮಗೆ ಶಾಕ್ ಆಗಿಬಿಟ್ಟಿದೆ, ಇರಾನ್ ಯುದ್ಧ ನೀತಿಯನ್ನು ಅಂದಾಜು ಮಾಡಿರಲಿಲ್ಲ ಅಂತ. ಏನೇನು ಅಂದ್ರೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ, ಅಥವಾ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ದಾಳಿ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ಇರಾನ್ನ ಮಿಸೈಲ್ಸ್ ಮತ್ತೆ ಡ್ರೋನ್ಸ್ಗಳ ಶಕ್ತಿ ಇಷ್ಟಿದೆ ಅನ್ನೋದು ಕೂಡ ಅಮೆರಿಕಗೆ ಗೊತ್ತಿರಲಿಲ್ಲ. ಹಾಗೆ ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿ ಜಾಗತಿಕ ಮಟ್ಟದಲ್ಲಿ ತೈಲ ತಲ್ಲಣ ಸೃಷ್ಟಿ ಮಾಡಬಹುದು ಅಂತ ಟ್ರಂಪ್ ಅಂದಾಜು ಮಾಡಿರಲಿಲ್ಲ. ನ್ಯಾಟೋ ರಾಷ್ಟ್ರಗಳು ನನಗೆ ಕೈ ಕೊಡಬಹುದು ಅಂತ ಅನ್ಕೊಂಡಿರಲಿಲ್ಲ. ಮಿತ್ರ ರಾಷ್ಟ್ರಗಳು ಕೂಡ ನನ್ನಿಂದ ದೂರ ಆಗಬಹುದು ಅಂತಲೂ ಕೂಡ ಟ್ರಂಪ್ ಅಂದ್ಕೊಂಡಿರಲಿಲ್ಲ. ನಾನು ಮತ್ತೆ ಇಸ್ರೇಲ್ ತುಂಬಾ ದೈತ್ಯ ಶಕ್ತಿಗಳು ಇರಾನನ್ನ 2 ದಿನಕ್ಕೆ ಮುಗಿಸ್ಬಿಡ್ತೀವಿ, ಕಮೇನಿ ಹತ್ಯೆ ಆಗ್ಬಿಟ್ರೆ ಎಲ್ಲವೂ ಮುಗ್ದೋಯ್ತು ಅಂತ ಅನ್ಕೊಂಡಿದ್ರು, ಹಾಗೂ ಆಗ್ಲಿಲ್ಲ. ಇರಾನ್ ಜನರ ಬೆಂಬಲವನ್ನು ನಿರೀಕ್ಷೆ ಮಾಡಿದ್ರು, ಆದ್ರೆ ಇರಾನ್ ಜನ ಅಮೆರಿಕಗೆ ಬೆಂಬಲವನ್ನ ಕೊಡ್ಲೇ ಇಲ್ಲ. ಹಾಗೆ ಇರಾನ್ ಒಳಗಡೆ ಒಂದು ಆಂತರಿಕವಾದಂತ ಬುಗಿನೇಳ್ಬಹುದು ಅಂತ ಅನ್ಕೊಂಡಿದ್ರು. ಅಂದ್ರೆ ಅಲ್ಲಿ ಜನ ಪ್ರತಿಭಟನೆ ಎಲ್ಲವನ್ನು ಕೂಡ ಮಾಡಬಹುದು, ಅಲ್ಲಿ ಆಡಳಿತವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬಹುದು ಅಂತ ಯಾವುದೂ ಕೂಡ ಆಗ್ಲಿಲ್ಲ. ಟ್ರಂಪ್ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯ್ತು. ಟ್ರಂಪ್ ಕೊನೆಗೆ ಎಲ್ಲಿಗೆ ಬಂದ್ಬಿಟ್ರು ಅಂದ್ರೆ ಒಂದ್ರ ಅದ್ರೊಳಗಡೆ ಸಿಕ್ಕಾಕೊಂಡಂಗೆ ಆಗ್ಬಿಡ್ತು. ಚಕ್ರ ವ್ಯೂಹದ ಒಳಗಡೆ ಹೊರಗಡೆ ಬರೋದು ಹೇಗೆ ಅಂತವೇ ಗೊತ್ತಾಗದಂತ ಪರಿಸ್ಥಿತಿ. ಯಾಕಂದ್ರೆ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ, ಜಾಗತಿಕವಾಗಿ ತೈಲ ತಲ್ಲಣ, ಜಾಗತಿಕವಾಗಿ ಒತ್ತಡ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ, ಮಿತ್ರ ರಾಷ್ಟ್ರಗಳೇ ದೂಷಿಸೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾವೆ. ಟ್ರಂಪ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯುದ್ಧವನ್ನ ಕೈ ಬಿಟ್ರೆ ಮುಖಭಂಗ, ಮುಂದುವರಿಸ್ತೀವಿ ಅಂತಾದ್ರೆ ಇರಾನ್ನಿಂದ ತೀವ್ರವಾದಂಥ ಪ್ರತಿದಾಳಿ ಬರ್ತಾ ಇದೆ. ಇರಾನ್ನಲ್ಲಂತೂ ಸಾಕಷ್ಟು ಹಾನಿಯಾಗಿದೆ ಬಿಡಿ, ಆದ್ರೆ ನಮ್ಮ ಒಂದು ಕಣ್ಣು ಹೋದ್ರೊಡಿನ ನಿಮ್ಮ 2 ಕಣ್ಣು ತೆಗಿತೀವಿ ಅಂತ ಹೇಳಿ ಅವರು ನಿಂತು ಬಿಟ್ಟಿದ್ದಾರೆ. ಹೀಗಾಗಿ ಟ್ರಂಪ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದಂಥ ಪರಿಸ್ಥಿತಿ. ಹೀಗಾಗಿ ಟ್ರಂಪ್ ಕೊನೆಗೆ 5 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಟ್ರು. ಇರಾನ್ಗೆ ಅದರ ಅವಶ್ಯಕತೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅಮೆರಿಕಗಂತೂ ಅದರ ಅವಶ್ಯಕತೆ ಇತ್ತು ಎನ್ನುವಂಥ ಪರಿಸ್ಥಿತಿ ಎದುರಾಯ್ತು. ಆದ್ರೆ ಇರಾನ್ ಮಾತ್ರ ಗಹಗೈಸಿ ನಗ್ತಾ ಇದೆ. ನಮ್ಮ ಮಾತುಕತೆನೂ ಆಗಿಲ್ಲ, ಏನೂ ಆಗಿಲ್ಲ, ಹೆದರ್ಕೊಂಡಿದ್ದಾರೆ ಅಮೆರಿಕದವರು, ನಮ್ಮ ದಾಳಿ ಮುಂದುವರಿಯುತ್ತೆ ಎನ್ನುವ ರೀತಿಯಲ್ಲಿ ಅವರು ಈಗಲೂ ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಅವರು ಈಗಲೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ದಾಳಿ ಮುಂದುವರಿಸಿದ್ದಾರೆ, ಇಸ್ರೇಲ್ ಮೇಲೂ ಕೂಡ ದಾಳಿ ಮುಂದುವರೆದಿದೆ, ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಇನ್ನು ಟ್ರಂಪ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ಯಾರ ಜೊತೆ ಮಾತನಾಡಿದ್ದೀರಿ ಇರಾನ್ನಲ್ಲಿ ಅಂತ ಹೇಳಿ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಅಲ್ಲಿ ನಾವು ನಂಬುವಂತಹ ಲೀಡರ್ ಜೊತೆಗೆ ಮಾತುಕತೆ ಆಡಿದ್ದೇವೆ. ಈಗ ಸರ್ವೋಚ್ಚ ನಾಯಕ ಅಂತಿದ್ದಾರಲ್ಲ ಮುಜ್ತಬಾ ಖಮೇನಿ, ಆತ ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ, ಅವ್ರ ಜೊತೆಗೆ ಮಾತುಕತೆ ಆಡಿಲ್ಲ, ನಾವು ನಂಬುವಂತ ಓರ್ವ ನಾಯಕ, ಅನಾಮಿಕ ನಾಯಕನ ಜೊತೆಗೆ ಮಾತನಾಡಿದ್ದೀವಿ ಅಂತ ಹೇಳಿ. ಅಂದ್ರೆ ಈಗಾಗಲೇ ಅಮೆರಿಕ ಒಳಗೊಳಗೆ ಇರಾನ್ನಲ್ಲಿ ಓರ್ವ ನಾಯಕರನ್ನ ಏನೋ ಸ್ಥಾಪಿಸಿಬಿಟ್ಟಿದ್ದಾರೆ ಎನ್ನುವಂತ ಡೌಟ್ ಬರ್ತಾ ಇದೆ. ಹಾಗೆ ಡೊನಾಲ್ಡ್ ಟ್ರಂಪ್ ಈ ಕದನ ವಿರಾಮ ಘೋಷಣೆಯ ಹಿಂದೆ ಅಂದ್ರೆ ಶರಣಾಗಿದ್ದಾರಾ ಅಥವಾ
ಬೇರೆ ಏನಾದ್ರೂ ತಂತ್ರವನ್ನ ಹೂಡ್ತಾ ಇದ್ದಾರಾ? ಕಾರ್ಗ್ ಐಲ್ಯಾಂಡ್ ಕಡೆಗೆ ನುಗ್ಗೋದಕ್ಕೆ ಏನಾದ್ರೂ ಪ್ಲಾನ್ ಆಗ್ತಾ ಇದೆಯಾ? ಇರಾನ್ ಚಿತ್ತವನ್ನ ಬೇರೆ ಕಡೆಗೆ ಬದಲಾಯಿಸುವಂತ ಪ್ಲಾನ್ ಏನಾದ್ರೂ ಆಗ್ತಿದೆಯಾ ಅಂತ ಚರ್ಚೆ ನಡೀತಾ ಇದೆ. ಅದಕ್ಕೆ ತಕ್ಕ ಹಾಗೆ ಇರಾನ್ ಕಡೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಬರ್ತಾ ಇದೆ. ಇದು ಡೊನಾಲ್ಡ್ ಟ್ರಂಪ್ ಆಡ್ತಿರುವಂತ ನಾಟಕ, ತೈಲ ಬೆಲೆ ಇಳಿಕೆ ಆಗ್ಲಿ ಅಂತ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಬೇರೆ ಏನೋ ಕುತಂತ್ರವನ್ನ ಹೇಳಿತಾ ಇದ್ದಾರೆ, ನಾವು ಅದಕ್ಕೂ ಸಿದ್ಧ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅದರ ಆಚೆಗೆ ಇದೀಗ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ. ಈ ಯುದ್ಧಕ್ಕೆ ಕಾರಣ ಯಾರು ಅಂತೇಳಿ ಆ ಜವಾಬ್ದಾರಿಯನ್ನು ತೆಗೆದು ಬೇರೆಯವ್ರ ಮೇಲೆ ಹಾಕಿದ್ದಾರೆ. ಅಲ್ಲೊಬ್ರು ಭದ್ರತಾ ಕಾರ್ಯದರ್ಶಿ ಇದ್ದಾರೆ, ಆಗಾಗ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ರು. ಹೆಕ್ಸೆತ್ ಅಂತ ಹೇಳೋ ಅವ್ರ ಹೆಸರು, ನೀವು ನೋಡಿರಬಹುದು ಅವರನ್ನ. ಪೆಂಟಗಾನ್ ಚೀಫ್ ಕೂಡ ಹೌದು. ದಾಳಿ ಮಾಡೋದಕ್ಕೆ ಹೇಳಿದ್ದು ಅವರು ಅಂತ ಹೇಳಿ ತೆಗೆದು ಅವರ ಹೆಗಲ ಮೇಲೆ ಹೊಣೆಯನ್ನ ಹೊರಿಸುವಂತ ಕೆಲಸವನ್ನ ಇದೀಗ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಏನಾದ್ರೂ ಕೂಡ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಏನಪ್ಪಾ ಅಂದ್ರೆ, ಅಮೆರಿಕ ಯಾಕೋ ಸೋತು ಶರಣಾದ ರೀತಿಯಲ್ಲಿ ಕಾಣಿಸ್ತಿದೆ ಎನ್ನುವಂತ ರೀತಿಯಲ್ಲಿ. ನೋಡೋಣ ಮುಂದೆ ಹೇಗಾಗುತ್ತೆ ಅಂತೇಳಿ. ಇನ್ನೊಂದು ಕಡೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ ದಾಳಿ ಪ್ರತಿ ದಾಳಿ ಎರಡೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ತೀವ್ರ ದಾಳಿ ಪ್ರತಿ ದಾಳಿ. ಮತ್ತೆ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡ್ತಿದೆ. ಲೆಬನಾನ್ ನಲ್ಲಿ ಇರುವಂತಹ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಇಸ್ರೇಲ್ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಈಗ ಪಾಕಿಸ್ತಾನದ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಪಾಕಿಸ್ತಾನ ಇಲ್ಲಿ ಮೀಡಿಯೇಟರ್ ಆಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆಯಂತೆ. ತಾನೇ ಒಂದು ದರಿದ್ರ ರಾಷ್ಟ್ರ, ಅಂತ ದರಿದ್ರ ರಾಷ್ಟ್ರ ಇದೀಗ ಸಂಧಾನಕಾರನಾಗುವಂತ ಪ್ರಯತ್ನ. ಈಜಿಪ್ಟು, ಟರ್ಕಿ, ಅದೇ ರೀತಿಯಾಗಿ ಕತಾರ್ ಜೊತೆಗೆ ತಾನು ಸಂಧಾನಕಾರನ ಪಾತ್ರ ವಹಿಸುವಂತ ಪ್ರಯತ್ನ ಪಡ್ತಾ ಇದೆಯಂತೆ. ಹೇಗೆ ಅಂದ್ರೆ, ಇರಾನ್ ನಲ್ಲಿ ಇರೋದು ಶಿಯಾ ಮುಸ್ಲಿಮರು, ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಇರೋದು ಪಾಕಿಸ್ತಾನ ಶಿಯಾ ಮುಸ್ಲಿಮರ ಸಂಖ್ಯೆಯಲ್ಲಿ. ಅದೊಂದು ವಿಚಾರ. ಜೊತೆಗೆ ಅಲ್ಲಿನ ಅಸೀಂ ಮುನೀರ್ ಡೊನಾಲ್ಡ್ ಟ್ರಂಪ್ ಜೊತೆಗೆ ಬಹಳ ಚೆನ್ನಾಗಿದ್ದಾನೆ. ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ ನಲ್ಲೇ ಡಿನ್ನರ್ ಅಂತ ಆಯೋಜನೆ ಮಾಡುವಂತ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡಿದ್ರು, ನಿಮ್ಗೆ ಗೊತ್ತಿರುವಂತ ವಿಚಾರ. ಹೀಗಾಗಿ ಅಸೀಂ ಮುನೀರ್ ಡೊನಾಲ್ಡ್ ಟ್ರಂಪ್ಗೂ ಕೂಡ ಕಾಲ್ ಮಾಡಿದ್ದಾರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಪಾಕಿಸ್ತಾನ ಇದೀಗ ಸಂಧಾನಕಾರ ರಾಷ್ಟ್ರ, ಎಲ್ಲೆಲ್ಲಿವರೆಗೆ ಹೋಗ್ತಿದೆಯೋ ಪಾಕಿಸ್ತಾನ ಗೊತ್ತಿಲ್ಲ, ಅಂಥದ್ದೊಂದು ಚರ್ಚೆ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಇದ್ರ ನಡುವೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ಶೇರ್ ಮಾರುಕಟ್ಟೆಯಲ್ಲಿ ಆ ತಲ್ಲಣ ಕಂಟಿನ್ಯೂ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ಗ್ಯಾಸ್ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಸಿಗ್ತಾ ಇದೆ, ಆದರೆ ಫ್ಯೂಚರ್ ಏನೋ ಗೊತ್ತಿಲ್ಲ ಎನ್ನುವಂಥ ಚರ್ಚೆ ಇದೆ. ಇನ್ನೊಂದು ಕಡೆಯಿಂದ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ ಹೇಳಿ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಮುಗಿಬೀಳುವಂಥ ದೃಶ್ಯಗಳು ಕೂಡ ಇದೀಗ ಜಾಸ್ತಿ ಆಗ್ತಾ ಇದ್ದಾವೆ. ಸದ್ಯಕ್ಕೆ ಎಷ್ಟು ಬೆಳವಣಿಗೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.